ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತ ಅವರು. ಇಲ್ಲ ಒಂದಿಷ್ಟು ಸಮಾಧಾನ ಮಾಡಿಕೊಳ್ಳುವಂಥ ಒಂದು ನ್ಯೂಸ್ ಬರ್ತಾ ಇದೆ, ಬಂದದ. ಅದರಲ್ಲೂ ಮುಖ್ಯವಾಗಿ KPSC ಇಷ್ಟಂದ್ರೆ ಸಾಕು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಂದರೆ ಭ್ರಷ್ಟರ ಸಂಘ ಅನ್ನುವಷ್ಟು ಮಟ್ಟಿಗೆ ನಮ್ಮ ವಿದ್ಯಾವಂತ ವಲಯದಲ್ಲೇ, ಪ್ರತಿಭಾವಂತ ವಲಯದಲ್ಲೇ ಕೇಳಿಬರುವ ಒಂದು ಮಾತು. ಈ ರೀತಿಯಲ್ಲಿ ಯಾರು ಸುದ್ದಿದ್ದಾರೆ? ಎಲ್ಲರೂ ಅವರ ಅಧಿಕಾರಿಗಳು, ಅವರ ಸದಸ್ಯರು, ಅವರ ಅಧ್ಯಕ್ಷರು, ಅವರ ದುಡ್ಡಿಂದ ಯಾರೂ ಅಲ್ಲಾಡೋದಿಲ್ಲ ಅನ್ನೋ ಅರ್ಥ ಒಂದು ಸರ್ಟಿಫೈ ಆಗಿಬಿಟ್ಟದೆ. ನೀವು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಮೇಲಿನ ಮೇಲೆ ಕೇಳ್ತಾ ಇರೋದು, ಈ ಸದಸ್ಯನ ಕಿತ್ತಾಕಿಬಿಟ್ರೆ ಸಂಕಟಾಗಿ ಅಂತ. ಅದು ಬೇಕಾಗಿಲ್ಲ. ಯಾಕೆ ಬೇಕಾಗಿದೆ? ಸರ್ಕಾರಕ್ಕೆ ಬೇಕಾಗಿದೆ. ಒಳ್ಳೆಯ ಆ ಭಾಗದ ಆ ವಿಷಯದ ತಜ್ಞರನ್ನು, ಪ್ರಾಮಾಣಿಕ ವ್ಯಕ್ತಿಯನ್ನು ಹಿಡಿದು ಹಾಕ್ಬೋದಲ್ಲಪ್ಪ, ತೆಗೆದು ಹಾಕ್ಬೋದು. ಈ ರಾಜಕಾರಣಿಗಳು ಎದಕ್ಕೆ ಬೇಕಾಗಿದ್ದಾರೆ? ಅವರು ರಾಜಕಾರಣಿ ಸಂಬಂಧಿಕರು ಎದಕ್ಕೆ ಬೇಕಾಗಿದ್ದಾರೆ? ಅವರು ದುಡ್ಡು ಮಾಡ್ಕೊಳಕ್ಕೆ ನಿಜವಾಗಿಯೂ ಅಂಥವ್ರಲ್ಲಿ ಎಂಟ್ರಿ ಆಗಲೇ ಕೊಡು. ಯಾಕಂದರೆ ಇದು ರಾಜ್ಯದ ಆಡಳಿತದ ಮೇಲೆ ಮೂಗರಿದು. ಮೂಗು ಬಂದಾದರೆ ಕುಲ್ಲ ಇಡೀ ವ್ಯವಸ್ಥೆ ಬಾದಾಗ ಹೋಗ್ಬಿಡ್ತದೆ. ಅಂಥದ್ರಲ್ಲೇ 15 ಜನ ಸದಸ್ಯರು ಇರ್ತಿದ್ರು, ಅಧ್ಯಕ್ಷ ನೋಡಿಕೊಂಡು. ಈಗ ಅದನ್ನು ಎಂಟ್ರಿ ಇಳಿಸಿದ್ದಾರೆ. ಉಪಕಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟಾದರೂ ಮಾಡಿದ್ರ ಅಂದ್ರೆ ಇದು ಏನಪ್ಪ ಅಂತಂದ್ರೆ 2018 ನೇಮಿಸ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ ಸಹಿತ ಹೇಳ್ತದೆ. 2018 ಆಯೋಗಕ್ಕೆ ಅರ್ಹ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಆಯ್ಕೆ ಮಾಡಲು ಶೋಧ ಸಮಿತಿ ರಚಿಸಲು ಸಭೆ ಚರ್ಚಿಸಿತು. ಯೋಗ್ಯರು ಆಯ್ಕೆ ಮಾಡೋಕ್ಕೆ ಸಭೆ ಕೂಡಿತು, ಸಮಿತಿ ಕೂಡಿತು ಅಂತ ಅಡ್ಡಿಲ್ಲ. ಯಾಕಂದ್ರೆ ರಾಜಕಾರಣಿಗಳು ಅಧಿಕಾರ ಬೇಕಾಗಿರ್ತದೆ, ಅಧಿಕಾರಕ್ಕೆ ಹೋಗಿರ್ತಾರೆ, ಅವ್ರನ್ನ ಕೇಳಬೇಕು, ಮಾಡಬೇಕು, ಸರಿ. ಆದರೆ ಅವ್ರು ಯೋಗ್ಯರನ್ನ ಆಯ್ಕೆ ಮಾಡೋದಿಲ್ಲಲ್ರಿ. ಪ್ರತಿಯೊಬ್ಬರು ಬಂದವ್ರು ಎಷ್ಟು ಗಳಿಸ್ಬೇಕು, ಯಾರು ಆರಿಸಿ ಕಳಿಸಿರ್ತಾರೆ, ಯಾರು ರಾಜಕಾರಣಿಯಿಂದ ಒಳಗೆ ಹೋಗಿರ್ತಾರೆ ಸದಸ್ಯ, ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟದ. ಅದರಲ್ಲಂತೂ ಅಧಿಕಾರಶಾಹಿ ಜನ ಮಾಹಿರರು, ಮಹಾ ಅಂಜಬರುಕರು, ಮಹಾ ಕಳ್ಳರು. ಇದು ಹಿಂದೆ ತಗೊಳ್ಳೋಕೆ ಸಾಧ್ಯ ಇಲ್ಲ. ಇನ್ವೆಸ್ಟ್ಮೆಂಟ್ ಇನ್ನೂ ಹಾಕದ ಮನಸ್ಸಿಗೆ. ಎಲ್ಲೋ ಒಬ್ಬರು ಇರ್ಬೋದು ಪ್ರಾಮಾಣಿಕರು. ಇವತ್ತು ಹಿಂದಿದ್ರು ಪ್ರಾಮಾಣಿಕರಿಲ್ಲ ಅಂತಲ್ಲ, ಇವತ್ತು ಭಾಳ ಕಡಿಮೆ. ರೇರೆಸ್ಟ್ ಆಫ್ ದ ರೇರ್. ದುಡ್ಡು ತಿನ್ನೋ ಅಲ್ಲಿ ಯಾವ ಸಿಗೋದೇ ಇಲ್ಲ, ಅಂದರೂ ಅಡ್ಡಿಯಿಲ್ಲ. ಹೀಗಾಗಿ ಅಧಿಕಾರಶಾಹಿ ವರ್ಗ, ಬುದ್ಧಿವಂತ ವರ್ಗ ಈ ಸದಸ್ಯರ ಮೇಲೆ ಪ್ರಭಾವ ಮಾಡಿ ಆ ಸದಸ್ಯರನ್ನು ಯಾರು ಕಳಿಸಿರ್ತಾರೋ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ದುಷ್ಟ ವ್ಯವಸ್ಥೆ ಅದಲ್ಲ. ಅದಕ್ಕೆ ಈ ಸದಸ್ಯರು ಬೇಕಾಗಿಲ್ಲ ಅಂತ ಅನ್ನೋದು. ಸರ್ಕಾರನ ಮೀಟಿಂಗ್ ಕರೀಲಿ, ಯಾರು ಯೋಗ್ಯದಾರ ಕರೆಸಲಿ, ಅವ್ರನ್ನ ಅಂಥವ್ರು ಕರೆಸಿ ಎಕ್ಸಾಮ್ ನಡೆಸಲಿ. ಅಲ್ಲಿ ಹೆಂಗೆ ನಡೀತದೆ ವ್ಯವಹಾರ